ಸ್ನೇಹಿತರೆ ನಮಸ್ಕಾರ. ನೀವು ಈ ಸಂಚಿಕೆಯಲ್ಲಿ ನಾವು 4 ಯುಗಗಳ ಬಗ್ಗೆ ವಿವರವಾಗಿ ತಿಳಿಯಲಿದ್ದೇವೆ. ಹಿಂದೂ ಧರ್ಮದಲ್ಲಿ ಕಾಲದ ಚಕ್ರವು 4 ಯುಗಗಳಲ್ಲಿ ಸಾಗುತ್ತದೆ. ಈ ಯುಗಗಳ ಪ್ರತಿಯೊಂದು ಪ್ರಪಂಚದ ಸ್ಥಿತಿಯನ್ನು ಮತ್ತು ಮಾನವತೆಯ ಬೆಳವಣಿಗೆಯ ಹಂತವನ್ನು ಸೂಚಿಸುತ್ತದೆ. ಹಾಗಾದರೆ ಬನ್ನಿ ಒಂದೊಂದೇ ಮಾಡಿ ಈ 4 ಯುಗಗಳ ಬಗ್ಗೆ ತಿಳಿಯೋಣ. ಸತ್ಯಯುಗ. ಅವಧಿ 17,28,000 ವರ್ಷಗಳು. ಇದನ್ನು ಚಿನ್ನದ ಯುಗ ಎಂದು ಕರೆಯಲಾಗುತ್ತದೆ. ಈ ಯುಗದಲ್ಲಿ ಧರ್ಮ, ಸತ್ಯ, ನೈತಿಕತೆ ಮತ್ತು ನೀತಿಯು ಅತ್ಯಂತ ಉನ್ನತ ಮಟ್ಟದಲ್ಲಿದ್ದು ಮಾನವರಲ್ಲಿ ಅಪಾರ ಶಕ್ತಿಗಳು ಮತ್ತು ದಿವ್ಯತೆಯುಳ್ಳವರು ಆಗಿರುತ್ತಾರೆ. ಎಲ್ಲ ಪ್ರಾಣಿಗಳ ನಡುವಿನ ಸಂಬಂಧವು ಶ್ರೇಷ್ಠವಾಗಿ ಪರಿಣಮಿಸುತ್ತದೆ, ಸಮಾಧಾನ ಮತ್ತು ಸಾಮರಸ್ಯವನ್ನು ಹೊಂದಿರುತ್ತದೆ. ತ್ರೇತಾಯುಗ. ಅವಧಿ 12,96,000 ವರ್ಷಗಳು. ಈ ಯುಗದಲ್ಲಿ ಧರ್ಮವು ಸ್ವಲ್ಪ ಕಡಿಮೆಯಾಗುತ್ತದೆ, ಆದರೆ ಜನರು ಇನ್ನೂ ಧಾರ್ಮಿಕರು ಮತ್ತು ದೈವಭಕ್ತಿಯುಳ್ಳವರು ಆಗಿರುತ್ತಾರೆ. ಈ ಯುಗದಲ್ಲಿ ರಾಮಾಯಣದ ಘಟನೆಗಳು ಸಂಭವಿಸಿದವು. ರಾಮನು ಧರ್ಮವನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಆದರ್ಶವೆಂದು ಪರಿಗಣಿಸಲ್ಪಟ್ಟನು. ಈ ಯುಗದಲ್ಲಿ ರಾಮನ ಕಥೆಗಳು ಮತ್ತು ಅಧರ್ಮದ ವಿರುದ್ಧ ಹೋರಾಟವು ಮುಖ್ಯವಾಗುತ್ತದೆ. ದ್ವಾಪರ ಯುಗ. ಅವಧಿ 8,64,000 ವರ್ಷಗಳು. ಧರ್ಮವು ಇನ್ನೂ ಕಡಿಮೆಯಾಗುತ್ತದೆ ಮತ್ತು ಅಧರ್ಮದ ಹೆಚ್ಚಳವಾಗುತ್ತದೆ. ಈ ಯುಗದಲ್ಲಿ ಮಹಾಭಾರತದ ಘಟನೆಗಳು ಸಂಭವಿಸಿದವು. ಶ್ರೀಕೃಷ್ಣನು ಭಗವದ್ಗೀತೆಯನ್ನು ಉಪದೇಶಿಸಿದನು ಮತ್ತು ಅವರ ಉಪದೇಶಗಳು ಧರ್ಮ ಮತ್ತು ನೀತಿಗೆ ಮಾರ್ಗದರ್ಶನ ನೀಡುತ್ತವೆ. ಈ ಯುಗದಲ್ಲಿ ಮಾನವರಲ್ಲಿ ದೈವಿಕ ಶಕ್ತಿಗಳು ಕಡಿಮೆಯಾಗುತ್ತವೆ, ಆದರೆ ಧಾರ್ಮಿಕತೆ ಇನ್ನೂ ಪ್ರಾಮುಖ್ಯವಾಗಿರುತ್ತದೆ. ಕಲಿಯುಗ. ಅವಧಿ 4,32,000 ವರ್ಷಗಳು. ಇದು ಕಬ್ಬಿಣದ ಯುಗ ಎಂದು ಕರೆಯಲಾಗುತ್ತದೆ. ಈ ಯುಗದಲ್ಲಿ ಧರ್ಮವು ಅತ್ಯಂತ ಕಡಿಮೆಯಾಗುತ್ತದೆ ಮತ್ತು ಅಧರ್ಮ, ಅಸತ್ಯ ಮತ್ತು ಪಾಪದ ಹೆಚ್ಚಳವಾಗುತ್ತದೆ. ಮಾನವರಲ್ಲಿ ಆಧ್ಯಾತ್ಮಿಕ ಶಕ್ತಿಗಳು ಬಹಳ ಕಡಿಮೆಯಾಗುತ್ತವೆ. ನಾವು ಈಗಿದ್ದೇವೆ ಎಂದು ನೆನೆಸಿಕೊಳ್ಳಬಹುದಾದ ಯುಗ ಇದು. ಈ ಯುಗಗಳ ಮೂಲಕ ನಾವು ಕಾಲದ ಚಕ್ರವನ್ನು ಮತ್ತು ಮಾನವನ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತೇವೆ. ಪ್ರತಿಯೊಂದು ಯುಗವು ತನ್ನದೇ ಆದ ವಿಶಿಷ್ಟತೆಗಳನ್ನು ಮತ್ತು ಪಾಠಗಳನ್ನು ಹೊಂದಿದ್ದು, ಈ ಮೂಲಕ ನಮ್ಮ ಜೀವನ ಮತ್ತು ಧರ್ಮದ ಮೌಲ್ಯಗಳನ್ನು ನಾವು ಹೇಗೆ ಒಪ್ಪಿಕೊಳ್ಳಬೇಕು ಎಂಬುದನ್ನು ಅರಿಯಬಹುದು. ನಿಮಗೆ ಈ ವಿಷಯ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್‌ನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಮತ್ತೆ ಭೇಟಿಯಾಗೋಣ.